ಪ್ರತಿ ಮನುಷ್ಯನ ಜೀವನದಲ್ಲಿ ಸ್ಟ್ರೆಂತ್ ಹಾಗೂ ವೀಕ್ನೆಸ್ ಅಂತ ಇರ್ತದೆ. ಆದ್ರೆ ನನ್ನ ಜೀವನದಲ್ಲಿ ಅದು ಎರಡು ಒಂದೇ. ಏನು ಅಂತ ಕೇಳಿದ್ರ, ಮಾತಾಡುದು, ಟಾಕಿಂಗ್. ಮಾತು ಮಾಣಿಕ್ಯದಂತಿರಬೇಕು ಅನ್ನುವ ಮಾತನ್ನು ನಾನು ಸ್ವಲ್ಪ ಸೀರಿಯಸ್ಲಿ ತಗೊಂಡಿದ್ದೇನೆ. ಮನುಷ್ಯರೇ ಬೇಕು ಅಂತ ಇಲ್ಲ, ವಾಲ್ ಸಾಕ್ತದೆ ನನ್ಗೆ. ಅಟ್ಲೀಸ್ಟ್ ದೇ ಡೋಂಟ್ ಇಂಟರಪ್ಟ್. ನನ್ಗೆ ನೀವು ಪನಿಷ್ಮೆಂಟ್ ಕೊಡ್ಲಿಕ್ಕಿದ್ರೆ ನನ್ನ ಹತ್ರ ಪೆತ್ತುಗಲಾಟೆ ಮಾಡ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಬಾಯಿ ಮುಚ್ಚಿ ಕೂತ್ಕೋ, ಮಾತಾಡಬೇಡ ಅಂತ ಹೇಳಿದ್ರೆ ಸಾಕು, ನಾನು ದಮ್ಮು ಕಟ್ಟಿ ಎಲ್ಲಿ ಸತ್ತೋಗ್ತೇನೆ. ಇದು ನನ್ನ ಸ್ಕೂಲ್ ಲೈಫ್ ಇಂದವೇ ಸ್ಟಾರ್ಟ್ ಆಗಿದೆ. ನನ್ನ ಟೀಚರ್ ನನ್ನ ಪೇರೆಂಟ್ಸ್ ಅನ್ನು ಕರೆದು, ನಿಮ್ಮ ಮಗಳೊಂದು ಎಷ್ಟು ಮಾತಾಡ್ತಾಳೆ, ಪಾಠ ಮಾಡುವಾಗ ಮಾತಾಡುದು, ಊಟ ಮಾಡುವಾಗ ಮಾತಾಡುದು, ಇಡೀ ದಿವಸ ಮಾತಾಡುದು. ನನ್ನ ಮಮ್ಮಿ ಕೇಳಿದ್ರು, ಅಲ್ಲ LKG ಮಗು ಹತ್ರ ಇಷ್ಟು ಮಾತಾಡ್ಲಿಕ್ಕೆ ಎಂತ ಟಾಪಿಕ್ ಉಂಟು ಅಂತ. ನನ್ನ ಇಡೀ ಸ್ಟೂಡೆಂಟ್ ಲೈಫ್ ಟೀಚರ್ ಇದು ಶಟ್ ಅಪ್, ಸ್ಟಾಪ್ ಟಾಕಿಂಗ್, ಸ್ವಲ್ಪ ಗೆಟ್ ಔಟ್ ಆಫ್ ಮೈ ಕ್ಲಾಸ್, ಯು ನಾಟ್ ಇವನ್ ಸೀರಿಯಸ್ ಇನ್ ದ ಕ್ಲಾಸ್ ಅಂತ ಹೇಳುದ್ರಲ್ಲೇ ಹೋಯ್ತು. ಬಾಯ್ ಬಡ್ಕಿ ಅನ್ನೋ ವರ್ಡ್ ನನ್ನನ್ನು ಯಾವತ್ತೂ ಅಫೆಂಡೇ ಮಾಡ್ಲಿಲ್ಲ. ಎಷ್ಟು ಮಾತಾಡ್ತಿ ಅಂತ ಎಲ್ಲ ಕೇಳ್ತಾರೆ, ಆದ್ರೆ ಯಾಕಿಷ್ಟು ಮಾತಾಡ್ತಿ ಅಂತ ಯಾರು ಸಹ ಕೇಳಲಿಲ್ಲ. ಖುಷಿ ಆದಾಗ ಮಾತಾಡ್ತೇನೆ, ದುಃಖ ಆದಾಗ ಮಾತಾಡ್ತೇನೆ, ಎಕ್ಸೈಟ್ ಆದಾಗ ಮಾತಾಡ್ತೇನೆ, ನಂಗೆ ಸೇಫ್ ಫೀಲ್ ಆದಾಗ ಮಾತಾಡ್ತೇನೆ. ನಾನು ಯಾವತ್ತು ಮಾತಾಡೋದಿಲ್ಲ ನೋಡಿ, ಅವತ್ತು ನೀವು ವರಿ ಮಾಡ್ಲಿಕ್ಕೆ ಶುರು ಮಾಡ್ಬೇಕು. ಬಿರುಗಾಳಿ ಬರುವ ಮುಂಚೆ ಬರುವ ಸೈಲೆನ್ಸ್ ಅದು. ಕೆಲವರು ನನ್ನ ಹತ್ರ ಕೇಳ್ತಾರೆ, ನೀನು ಯಾಕೆ ಇಷ್ಟು ದೊಂಡೆ ಬಿಚ್ಚಿಸಿ ಮಾತಾಡ್ತಿ ಮಾರೈದಿ? ಅಲ್ಲ, ನಾನು ನಿಮ್ಮ ಹತ್ರ ಕೇಳುದು, ನನ್ಗೆ ಇಷ್ಟು ಚಂದ ವಾಯ್ಸ್ ಕೊಟ್ಟಿದ್ದಾರೆ, ಇಷ್ಟು ಹೈ ಪಿಚ್ ಕೊಟ್ಟಿದ್ದಾರೆ, ನಾನು ಯಾಕೆ ಯೂಸ್ ಮಾಡಬಾರ್ದು? ಅಲ್ಲ, ನಿಮ್ಗೆ ವಾಯ್ಸ್ ಕೊಟ್ಟಿದ್ದಾರಲ್ಲ, ನೀವು ಎಂತ ಯೂಸ್ ಮಾಡ್ತಾ ಇದ್ದೀರಿ? ಕರ್ಮ. ನನ್ಗೆ ದೇವರಾಣೆ ಇದು ಕೇಳುದಿಲ್ಲ ನೀವು ಮಾತಾಡುದು. ಅಲ್ಲ, ನಿಮ್ಗೆ ಖುದ್ದು ಕೇಳ್ತದ ನೀವು ಮಾತಾಡುದು? ಕೆಲವರದ್ದು ಸಾಫ್ಟ್ ವಾಯ್ಸ್ ಅಂತೆ, ಆ ವಾಯ್ಸ್ ಕೇಳುದಿಲ್ಲ ಬಾಯಿ ಒಳಗೆ. ಅಲ್ಲ, ಎಂತ ಮಾತಾಡುದು? ಮಂತ್ರ ಹೇಳುದಾ? ನಂಗೆ ಅನ್ಸುದು ಒಮ್ಮೊಮ್ಮೆ ಅವರ ದೊಂಡೆಗೆ ಹೋಗಿ ಒಂದು ಮೈಕ್ ಸಿಕ್ಕಿಸಿ ಬರುವ ಅಂತ. ಅಟ್ಲೀಸ್ಟ್ ಆಗ ಕೇಳ್ಬೋದೇನು? ಕುಸು ಕುಸು ಮಾತಾಡುದು ಅವರಿಗೆ ವಾಯ್ಸ್ ಎಂತಕ್ಕೆ? ನೀವು ಸೈನ್ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡಿ, ಅಟ್ಲೀಸ್ಟ್ ನಂಗೆ ಕಾಣ್ತದಲ್ಲ ಕ್ಲಿಯರ್ಲಿ. ಮಾತು ನನ್ನ ಮ್ಯಾರಿಡ್ ಲೈಫ್ ಅಲ್ಲಿ ಕೂಡ ತುಂಬಾ ಹೆಲ್ಪ್ ಮಾಡಿದೆ. ನನ್ನ ಗಂಡ ನನ್ನ ಹತ್ರ ಆರ್ಗ್ಯೂ ಮಾಡೋದೇ ಬಿಟ್ಟು ಬಿಟ್ಟಿದ್ದಾರೆ. ನಾಟ್ ಬಿಕಾಸ್ ಹಿ ಅಗ್ರೀಸ್ ಆನ್ ಎವ್ರಿ ಪಾಯಿಂಟ್, ಇಟ್ಸ್ ಬಿಕಾಸ್ ಈಸ್ ಇಂಟೆಲಿಜೆಂಟ್. ಅವ್ರಿಗೆ ಗೊತ್ತುಂಟು, ಅವ್ರು ಚೊರೆ ಮಾಡಿದ್ರೆ ನಾನು ಜಾಸ್ತಿ ಮಾತಾಡ್ತೇನೆ. ಬ್ಯಾಕ್ ಗ್ರೌಂಡ್, ಎಕ್ಸ್ಪ್ಲನೇಷನ್, ಎಕ್ಸಾಂಪಲ್, ಫ್ಲಾಶ್ ಬ್ಯಾಕ್ ಎಲ್ಲ ಇರ್ತದೆ ಅದ್ರಲ್ಲಿ. ಟಾಲ್, ಡಾರ್ಕ್ ಅಂಡ್ ಹ್ಯಾಂಡ್ಸಮ್ ವಾಸ್ ನಾಟ್ ದ ಕ್ರೈಟೀರಿಯಾ ಫಾರ್ ಮ್ಯಾರೇಜ್. ಟಾಲರೆಂಟ್ ವಾಸ್. ನಾನು ಯಾರ ಜೊತೆ ಸಹ ಮೂವಿಗೆ ಹೋಗುದಿಲ್ಲಲ್ಲ, ಅಂದ್ರೆ ಅಲ್ಲಿ ಬಾಯಿ ಮುಚ್ಚಿ ಕೂತ್ಕೊಳ್ಳಿಕ್ಕೆ ನಂಗೆ ಆಗುದಿಲ್ಲ. ನಾನು ಕಮೆಂಟ್ ಕೊಡ್ತಾ ಇರ್ತೇನೆ. ನಾನು ಇಲ್ಲಿ ತನಕ ಯಾರ ಹತ್ರ ಸಹ ಕೋಪವೇ ಹಾಕ್ಲಿಲ್ಲ, ಗೊತ್ತುಂಟಾ? ಅಂದ್ರೆ ನಾನು ನಿಮ್ಮನ್ನು ಬ್ಲಾಕ್ ಮಾಡ್ತೇನೆ ಬೆಚ್ಚಾದ್ರೆ, ಆದ್ರೆ ಮಾತಾಡೋದು ಕೂತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಸೈಲೆನ್ಸ್ ಇಸ್ ದ ಸ್ಟ್ರಾಂಗೆಸ್ಟ್ ವೆಪನ್. ಆಫ್ ಕೋರ್ಸ್ ಎಸ್, ಮೇ ಬಿ ವರ್ಲ್ಡ್ ಆಗಿರ್ಬೋದು, ನನ್ಗಲ್ಲ, ನನ್ಗೆ ನನ್ನ ಮಾತೇ ವೆಪನ್. ಇತಿಹಾಸದಲ್ಲಿ ನನ್ನ ತರ ಬಾಯ್ ಬಡಿಕೆಯರು ಇದ್ದಿದ್ರೆ ಇಲ್ಲಿ ತನಕ ಒಂದೇ ಒಂದು ವಾರ ಆಗ್ತಿರ್ಲಿಲ್ಲ. ಯಾಕಂದ್ರೆ ನಾವು ಕೂತ್ಕೊಂಡು ಮಾತಾಡ್ತಾನೇ ಇದ್ವಿ, ಮಾತಾಡಿಯೇ ಸಾಲ್ವ್ ಮಾಡ್ತಿದ್ವಿ. ಸೌಂಡ್ ಇರ್ತಿತ್ತು, ಆದ್ರೆ ಬಾಂಬ್ ಇದಲ್ಲ, ಮಾತಿದು. ಸ್ಟ್ರೇಂಜರ್ ಕೂಡ 5 ನಿಮಿಷಕ್ಕಿಂತ ಜಾಸ್ತಿ ನನ್ನ ಜೊತೆ ಸ್ಟ್ರೇಂಜರ್ ಆಗಿ ಇರೋದಿಲ್ಲ. ಅಂದ್ರೆ ನಾನೇ ಹೋಗಿ ಫ್ರೆಂಡ್ ಮಾಡ್ಕೊಳ್ತೇನೆ. ಮತ್ತೆ ನೋಡಿ, ನಾನು ಬಡ ಮಾಡೋದ್ರಿಂದ ಇಷ್ಟು ವಿಡಿಯೋಸ್ ಎಲ್ಲ ಮಾಡ್ತಾ ಇದ್ದೇನೆ. ಕ್ವಾಯಟ್ ಇದ್ದಿದ್ರೆ ಇಷ್ಟೆಲ್ಲ ವಿಡಿಯೋ ಸಿಕ್ತಿತ್ತ? ಸೆಲ್ಫ್ ಟಾಕಿಂಗ್. ಯಾರು ಇಲ್ಲದೆ ಇದ್ರೂ ಕೂಡ ನಾವು ನಮ್ಮಷ್ಟಕ್ಕೆ ನಮ್ಮ ಜೊತೆ ಮಾತಾಡ್ತಾ ಇರ್ತೇವೆ. ಕುಕಿಂಗ್ ಮಾಡುವಾಗ, ಕ್ಲೀನಿಂಗ್ ಮಾಡುವಾಗ, ವಾಕಿಂಗ್ ಮಾಡುವಾಗ. ನಾಟ್ ಬಿಕಾಸ್ ನಮ್ಮನ್ನು ಕೇಳಲಿಕ್ಕೆ ಜನ ಇಲ್ಲ, ಇಟ್ಸ್ ಬಿಕಾಸ್ ನಮ್ಗೆ ನಮ್ಮಕ್ಕಿಂತ ಜಾಸ್ತಿ ಬೆಸ್ಟ್ ಲಿಸ್ನರ್ ಯಾರು ಅನ್ಸುದಿಲ್ಲ. ಸತ್ಯ ಹೇಳ್ಬೇಕು ಅಂತಂದ್ರೆ, ಸೆಲ್ಫ್ ಟಾಕಿಂಗ್ ಅಲ್ಲಿ ನನ್ನನ್ನು ಯಾರಾದ್ರೂ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ತಾರೆ ಅನ್ನುವ ಭಯವೇ ಇರುವುದಿಲ್ಲ. ಲಿವಿಂಗ್ ಹಾಗೂ ನಾನ್ ಲಿವಿಂಗ್ ಜೊತೆ ನಾವು ಯಾವತ್ತೂ ಡಿಸ್ಕ್ರಿಮಿನೇಟ್ ಮಾಡಲಿಲ್ಲ. ಮನುಷ್ಯರಿಂದ ಹಿಡಿದು ಪ್ರಾಣಿ, ಪಕ್ಷಿ, ಟೇಬಲ್, ಚೇರ್, ಮರ, ಗಿಡ, ಬಳ್ಳಿ ಎಲ್ಲರ ಜೊತೆ ಸಹ ಮಾತಾಡ್ತೇವೆ. ಸತ್ತ ಹೆಣದ ಜೊತೆ ಬಿತ್ತು ನಿದ್ದೆಯಲ್ಲಿ ಸಹ ಮಾತಾಡ್ತೇವೆ ಹೇಳ್ತಾನೆ. ನಾನು ಯೋಚನೆ ಸಹ ಕಿರಿಚಿಯೇ ಮಾಡುದು. ಕೆಲವರಿಗೆ ಸೈಲೆನ್ಸ್ ಅಂದ್ರೆ ಪೀಸ್, ನನ್ಗೆ ಸೈಲೆನ್ಸ್ ಅಂದ್ರೆ ಸಫಗೇಷನ್. ಜನ ಮೆಡಿಟೇಟ್ ಮಾಡಿ, ಬ್ರೀತ್ ಇನ್ ಬ್ರೀತ್ ಔಟ್ ಮಾಡಿ ಮನಸ್ಸನ್ನು ಶಾಂತಿ ಇಡ್ಸ್ಕೊಳ್ತಾರೆ. ನಾವು ಮಾತಾಡಿ ಇಡ್ಸ್ಕೊಳ್ತೇವೆ. ನಮ್ಮಂತವ್ರು ನಿಮ್ಮಂತವ್ರ ಹತ್ರ ಜಾಸ್ತಿ ಮಾತಾಡಿದ್ರೆ ಅದರ ಅರ್ಥ ನಾವು ನಿಮ್ಮನ್ನು ಟ್ರಸ್ಟ್ ಮಾಡ್ತೇವೆ ಅಂತ. ಎಷ್ಟೇ ಟೆನ್ಷನ್ ಇರ್ಲಿ, ನಾವು ಅದನ್ನು ಕಾನ್ವರ್ಸೇಷನ್ಗೆ ಚೇಂಜ್ ಮಾಡ್ಕೊಳ್ತೇವೆ. ಪ್ರತಿ ಫೀಲಿಂಗ್ ಹಾಗೂ ಇಮೋಷನ್ಸ್ ನಮ್ಗೆ ನಿಮ್ಮ ವಾಯ್ಸ್ ಇಂದ ಅರ್ಥ ಆಗುದು, ನಿಮ್ಮ ಸೈಲೆನ್ಸ್ ಇಂದ ಅಲ್ಲ. ಸೊ ಡೋಂಟ್ ಎಕ್ಸ್ಪೆಕ್ಟ್ ಅಸ್ ಟು ಅಂಡರ್ಸ್ಟ್ಯಾಂಡ್ ಯುವರ್ ಸೈಲೆನ್ಸ್. ವಿ ವೋಂಟ್ ಅಂಡರ್ಸ್ಟ್ಯಾಂಡ್ ಎವರ್. ನಮ್ಗೆ ನಮ್ಮ ಮಾತು ಯಾವತ್ತೂ ಸಾಕನ್ಸೋದಿಲ್ಲ, ಯಾಕಂದ್ರೆ ಅದರಲ್ಲಿ ನಮ್ಮ ಪ್ರೀತಿ ಇರ್ತದೆ. ನಮ್ಮ ದೊಡ್ಡ ಕ್ರಿಯೇಟಿವಿಟಿಯೇ ಮಾತು. ಕೆಲವರು ಡಾನ್ಸ್ ಮಾಡ್ತಾರೆ, ಕೆಲವರು ಸಿಂಗ್ ಮಾಡ್ತಾರೆ, ಕೆಲವರು ಪೇಂಟ್ ಮಾಡ್ತಾರೆ. ನಾವು ಮಾತಾಡ್ತೇವೆ. ನಾವು ಮಾತಾಡುವಾಗ ಬರೀ ನಮ್ಮ ಬಾಯಷ್ಟೇ ಅಲ್ಲ, ನಮ್ಮ ಇಡೀ ಮುಖ ಮಾತಾಡ್ತದೆ. ಸೊ ಪ್ಲೀಸ್, ಇನ್ನು ಮುಂದೆ ಯಾರು ನನ್ನ ಹತ್ರ ಬಂದು ಹೇಳ್ಬೇಡಿ, ಯಾಕೆ ಇಷ್ಟು ಜೋರಲ್ಲಿ ಮಾತಾಡ್ತಿ, ಯಾಕೆ ನೀನ್ ಇಷ್ಟು ಬಡಬಡ ಮಾತಾಡ್ತಿ. ಅಯ್ಯೋ, ದಿಸ್ ಇಸ್ ಹೌ ಐ ಹ್ಯಾವ್ ಬೀನ್ ಗಿಫ್ಟೆಡ್. ಇದು ನಂಗೆ ದೇವರ ಕೊಟ್ಟ ವರ. ನಾನು ಹೀಗೆ ಮಾತಾಡೋದು, ನಾನು ಹೀಗೆ ಇರುದು. ಆದ್ರೆ ನೋಡಿ, ಇಲ್ಲದಿದ್ರೆ ಪ್ಲೀಸ್ ನಡಿ.